ಟಿವಿ9 ಜೊತೆ ಇದ್ರೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತು ಪಂಚಮಸಾಲಿ ಹೋರಾಟವನ್ನು ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಸದನದಲ್ಲಿ ಕೈಗೆತ್ತಿಕೊಂಡಿತ್ತು. ಆದರೆ ಬಿಜೆಪಿ ನಿರೀಕ್ಷಿತ ಮಟ್ಟದಲ್ಲಿ ಸದನದಲ್ಲಿ ಬಿಜೆಪಿಗೆ ಅವಕಾಶ ಸಿಗಲಿಲ್ಲ. ಇವತ್ತು ಉದ್ದೇಶಪೂರ್ವಕವಾಗಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ರೀತಿ ಅಲರ್ಜಿ ಇದೆ. ಹಿಂದೂಗಳಂದ್ರೆ ಅಲರ್ಜಿ ಇದೆ, ಲಿಂಗಾಯತರು ಒಕ್ಕಲಿಗರು ಅಂದರೂ ಅಲರ್ಜಿ ಇದೆ. ಅವರು ವಾಲ್ಮೀಕಿ ಜನಾಂಗದ ಹಣನೇ ಲೂಟಿ ಮಾಡೋದಂಥವ್ರು. ಸುಮಾರು 87 ಕೋಟಿ ರೂಪಾಯಿ ಮುಖ್ಯಮಂತ್ರಿನೇ ಹೇಳ್ಯಾರ ಅವ್ಯವಹಾರ ಆಗಿದೆ ಅಂತ. ಇನ್ನೂ ತನಕ ಅವ್ರು ಯಾರು ಅರೆಸ್ಟ್ ಮಾಡಿ ಅವ್ರನ್ನ ತನಿಖೆ ಮಾಡಿಸಿ ಇನ್ನೂ ಅವರು ಶಾಸಕರಾಗಿ ಮುಂದುವರೆದಾರೆ. ಅವ್ರ ಮನೆಗೆ ಯಾವುದೂ ಆ್ಯಕ್ಷನ್ ಕಾಂಗ್ರೆಸ್ ಪಕ್ಷ ಅವ್ರನ್ನ ಉಚ್ಚಾಟನೆ ಮಾಡಬೇಕಾಗಿತ್ತು. ನೀವು ಪರಿಶಿಷ್ಟ ಪಂಗಡದ ಹಣ ತಿಂದಿರತ್ತೇಳಿ. ಮತ್ತು ಎಸ್ ಸಿ TSP ಹಣ 24,000 ಕೋಟಿ ಡೆವಲಪ್ಮೆಂಟ್ಗೆ SC ಜನಾಂಗ ST ಜನಾಂಗದ ಅಭಿವೃದ್ಧಿ ಕೊಟ್ಟಂಥ ಹಣ ಗ್ಯಾರಂಟಿ ಒಳಗೆ ಹಾಕಿದ್ದಾರೆ. ಯಾವ ಜನಾಂಗದ ಪರವಾಗಿದ್ದಾರೆ? ಅವ್ರು ಬರೀ ಯಾರು ಹೇಳ್ತಾರೆ ಅದು ನಾನು ಈ ರಾಜ್ಯದಲ್ಲಿ ಮೊದಲನೇ ಅಧಿಕಾರ ಯಾರ್ದೈತಪ್ಪ ಅಂದ್ರೆ ಮುಸ್ಲಿಮರದೈತೆ. ಮುಂದಿನ ಜನ್ಮ ಏನಾದರೂ ಇದ್ರೆ ನಾನು ಸಹಭಾಗಿ ಹುಡ್ತೀನಿ ಅಂತಾರೆ. ಅಂದರೆ ಇದು ಸಾಬರ ಸಲುವಾಗಿ ಇವ್ರ ಸಂವಿಧಾನವೂ ಇಲ್ಲ, ಏನು ಸಂವಿಧಾನದಲ್ಲೇ ಅವಕಾಶ ಇಲ್ಲ ಧರ್ಮ ಆಧಾರಿತ ಮೀಸಲಾತಿ ಕೊಡಲಿಕ್ಕೆ. ಇವತ್ತು 4% ಏನು ಮುಸ್ಲಿಂ ಕೊಟ್ಟಾರೋ ಅದು ತಪ್ಪು. ಆಂಧ್ರದಲ್ಲಿನೂ ಆಂಧ್ರ ಹೈಕೋರ್ಟ್ ಹೇಳಿದೆ ಇದು. ನಿನ್ನೆ ಪಶ್ಚಿಮ ಬಂಗಾಳ ಹೈಕೋರ್ಟ್ನೂ ಅದೇ ಹೇಳಿದ ಮೇಲೆ ಸುಪ್ರೀಂ ಕೋರ್ಟ್ನಾಗ ಈಗ ವಾದ ವಿವಾದ ನಡೆದಿದೆ. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಸಹ ಅಬ್ಸರ್ವೇಷನ್ ಮಾಡಿದ್ದಾರೆ. ಧರ್ಮ ಆಧಾರಿತ ಮೀಸಲಾತಿ ಕೊಡೋದು ತಪ್ಪತ್ತು ಅದನ್ನು ಹೇಳಿದ್ದಾರೆ. ಅದು ಫೈನಲ್ ಜಡ್ಜ್ಮೆಂಟ್ ಬಂದ ಮೇಲೆ ನಾವು ಏನು ಅಫಿಡೇಟ್ ಹಾಕಿವಲ್ಲ ಕೇಂದ್ರದಲ್ಲಿ ಅದು ನಿಶ್ಚಿತವಾಗಿಯೂ 2CD ಅಪೇಲ್ಡ್ ಆಗತ್ತೆ. ಟಿವಿ9 ಜೊತೆ ಇದ್ರೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತು ಪಂಚಮಸಾಲಿ ಹೋರಾಟವನ್ನು ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಸದನದಲ್ಲಿ ಕೈಗೆತ್ತಿಕೊಂಡಿತ್ತು. ಆದರೆ ಬಿಜೆಪಿ ನಿರೀಕ್ಷಿತ ಮಟ್ಟದಲ್ಲಿ ಸದನದಲ್ಲಿ ಬಿಜೆಪಿಗೆ ಅವಕಾಶ ಸಿಗಲಿಲ್ಲ. ಇವತ್ತು ಉದ್ದೇಶಪೂರ್ವಕವಾಗಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ರೀತಿ ಅಲರ್ಜಿ ಇದೆ. ಹಿಂದೂಗಳಂದ್ರೆ ಅಲರ್ಜಿ ಇದೆ, ಲಿಂಗಾಯತರು ಒಕ್ಕಲಿಗರು ಅಂದರೂ ಅಲರ್ಜಿ ಇದೆ. ಅವರು ವಾಲ್ಮೀಕಿ ಜನಾಂಗದ ಹಣನೇ ಲೂಟಿ ಮಾಡೋದಂಥವ್ರು. ಸುಮಾರು 87 ಕೋಟಿ ರೂಪಾಯಿ ಮುಖ್ಯಮಂತ್ರಿನೇ ಹೇಳ್ಯಾರ ಅವ್ಯವಹಾರ ಆಗಿದೆ ಅಂತ. ಇನ್ನೂ ತನಕ ಅವ್ರು ಯಾರು ಅರೆಸ್ಟ್ ಮಾಡಿ ಅವ್ರನ್ನ ತನಿಖೆ ಮಾಡಿಸಿ ಇನ್ನೂ ಅವರು ಶಾಸಕರಾಗಿ ಮುಂದುವರೆದಾರೆ. ಅವ್ರ ಮನೆಗೆ ಯಾವುದೂ ಆ್ಯಕ್ಷನ್ ಕಾಂಗ್ರೆಸ್ ಪಕ್ಷ ಅವ್ರನ್ನ ಉಚ್ಚಾಟನೆ ಮಾಡಬೇಕಾಗಿತ್ತು. ನೀವು ಪರಿಶಿಷ್ಟ ಪಂಗಡದ ಹಣ ತಿಂದಿರತ್ತೇಳಿ. ಮತ್ತು ಎಸ್ ಸಿ TSP ಹಣ 24,000 ಕೋಟಿ ಡೆವಲಪ್ಮೆಂಟ್ಗೆ SC ಜನಾಂಗ ST ಜನಾಂಗದ ಅಭಿವೃದ್ಧಿ ಕೊಟ್ಟಂಥ ಹಣ ಗ್ಯಾರಂಟಿ ಒಳಗೆ ಹಾಕಿದ್ದಾರೆ. ಯಾವ ಜನಾಂಗದ ಪರವಾಗಿದ್ದಾರೆ? ಅವ್ರು ಬರೀ ಯಾರು ಹೇಳ್ತಾರೆ ಅದು ನಾನು ಈ ರಾಜ್ಯದಲ್ಲಿ ಮೊದಲನೇ ಅಧಿಕಾರ ಯಾರ್ದೈತಪ್ಪ ಅಂದ್ರೆ ಮುಸ್ಲಿಮರದೈತೆ. ಮುಂದಿನ ಜನ್ಮ ಏನಾದರೂ ಇದ್ರೆ ನಾನು ಸಹಭಾಗಿ ಹುಡ್ತೀನಿ ಅಂತಾರೆ. ಅಂದರೆ ಇದು ಸಾಬರ ಸಲುವಾಗಿ ಇವ್ರ ಸಂವಿಧಾನವೂ ಇಲ್ಲ, ಏನು ಸಂವಿಧಾನದಲ್ಲೇ ಅವಕಾಶ ಇಲ್ಲ ಧರ್ಮ ಆಧಾರಿತ ಮೀಸಲಾತಿ ಕೊಡಲಿಕ್ಕೆ. ಇವತ್ತು 4% ಏನು ಮುಸ್ಲಿಂ ಕೊಟ್ಟಾರೋ ಅದು ತಪ್ಪು. ಆಂಧ್ರದಲ್ಲಿನೂ ಆಂಧ್ರ ಹೈಕೋರ್ಟ್ ಹೇಳಿದೆ ಇದು. ನಿನ್ನೆ ಪಶ್ಚಿಮ ಬಂಗಾಳ ಹೈಕೋರ್ಟ್ನೂ ಅದೇ ಹೇಳಿದ ಮೇಲೆ ಸುಪ್ರೀಂ ಕೋರ್ಟ್ನಾಗ ಈಗ ವಾದ ವಿವಾದ ನಡೆದಿದೆ. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಸಹ ಅಬ್ಸರ್ವೇಷನ್ ಮಾಡಿದ್ದಾರೆ. ಧರ್ಮ ಆಧಾರಿತ ಮೀಸಲಾತಿ ಕೊಡೋದು ತಪ್ಪತ್ತು ಅದನ್ನು ಹೇಳಿದ್ದಾರೆ. ಅದು ಫೈನಲ್ ಜಡ್ಜ್ಮೆಂಟ್ ಬಂದ ಮೇಲೆ ನಾವು ಏನು ಅಫಿಡೇಟ್ ಹಾಕಿವಲ್ಲ ಕೇಂದ್ರದಲ್ಲಿ ಅದು ನಿಶ್ಚಿತವಾಗಿಯೂ 2CD ಅಪೇಲ್ಡ್ ಆಗತ್ತೆ.